ಗ್ಯಾರಂಟಿ ನ್ಯೂಸ್ನ ಹಿರಿಯ ಸಂಪಾದಕರಾದ ರಾಧಾ ಹಿರೇಗೌಡರವರ ವಿರುದ್ಧ ಅಸಭ್ಯ ಪದ ಬಳಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಹಿರಿಯ ಶಾಸಕರ ಹೇಳಿಕೆ ಖಂಡಿಸಿ ಕರ್ನಾಟಕ ರಾಜ್ಯ ವೃತ್ತಿ ನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ವತಿಯಿಂದ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕಾಂಗ್ರೆಸ್ ಶಾಸಕ ಆರ್.ವಿ. ದೇಶಪಾಂಡೆ ಮಹಿಳಾ ಪತ್ರಕರ್ತೆಗೆ ಉಡಾಫೆ ಉತ್ತರ ಕೊಟ್ಟಿದ್ದು ಮಾನಸಿಕ ಘಾಸಿಗೊಳಿಸುವಂತಿತ್ತು. ಹೀಗಾಗಿ ಕೂಡಲೇ ಹಿರಿಯ ಶಾಸಕರಿಗೆ ಬುದ್ಧಿವಾದ ಹೇಳಬೇಕೆಂದು ಸಂಘ ಮನವಿ ಮಾಡಿದೆ. ಕರ್ನಾಟಕ ರಾಜ್ಯ ವೃತ್ತಿ ನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಪ್ರಸಾದ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿ. ಕುಮಾರಸ್ವಾಮಿ, ಗೌರವ ಸಂಘಟನಾ ಕಾರ್ಯದರ್ಶಿ ಹರೀಶ್, ನಗರ ಘಟಕದ ಮುಖಂಡರಾದ ವರ್ಲಾ ಗಂಗಾಧರ್, ಕೃಷ್ಣ ಮತ್ತಿತರರು ಹಾಜರಿದ್ದರು. ನಮ್ಮ ಮಾಗಕ್ಕೆ ಸಹೋದರಿಯಾದಂಥ ರಾಧಾ ಹಿರೇಗೌಡರು ಏನು ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಾಸಕರಿದ್ದಾರಲ್ಲ ಆರ್.ವಿ. ದೇಶಪಾಂಡೆ ಅವರು ಅವ್ರನ್ನ ಒಂದು ಇಂಟರ್ವ್ಯೂ ಮಾಡ್ತಾರೆ. ಅವರು ಪಬ್ಲಿಕಲ್ಲಿ ಒಂದು ಇಂಟರ್ವ್ಯೂ ಕೇಳ್ತಾರೆ. ಸರ್, ನಮ್ಮ ಭಾಗಕ್ಕೆ ಇಲ್ಲಿ ಹಾಸ್ಪಿಟ್ಲ್ ಇಲ್ಲ, ಸರಿಯಾಗಿ ವ್ಯವಸ್ಥೆಗಳಿಲ್ಲ, ಎಲ್ಲ ಉಡುಪಿ ಮತ್ತು ಮ್ಯಾಂಗ್ಳೂರು ಮತ್ತು ಬಾಂಬೆಗೆ ಹೋಗ್ತಾರೆ ಅಂತ ಕೇಳ್ತಾರೆ. ಆವಾಗ ಅವ್ರೇನು ಮಾಡ್ತಾರೆ, ಬಹಿರಂಗವಾಗಿ ಒಂದು ಮಾತು ಹೇಳ್ತಾರೆ. ಅವರು ಆ ಒಂದು ಪತ್ರಕರ್ತ ಸಹೋದರಿಗೆ ನಿಮ್ಮ ಹೆರಿಗೆ ಆಗುವ ಸಂದರ್ಭದಲ್ಲಿ ಹಾಸ್ಪಿಟ್ಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆ ಮಾತು ಹೇಳೋಕ್ಕೆ ಅವ್ರು ಯಾರು? ಮಹಿಳೆಗೆ ಗೌರವ ಕೊಡೋದನ್ನ ಫಸ್ಟು ಆ ದೇಶಪಾಂಡೆ ಅನ್ನುವಂಥ ಒಬ್ಬರು MLA ಕಲ್ತ್ಕೊಬೇಕು, ಆಯಿತಾ? ಬಹಿರಂಗವಾಗಿ ಒಂದು ಹೆಣ್ಮಗಳಿಗೆ ಆ ರೀತಿ ಹೇಳ್ಕೊಡ್ದವರು. ಪತ್ರಕರ್ತೆ ಹೆಣ್ಮಗಳಿಗೆ ಈ ಥರ ಹೇಳ್ತಾರೆ ಅಂದರೆ ಸಾಮಾನ್ಯ ವ್ಯಕ್ತಿಗಳ ಕಥೆ ಏನು? ಇವ್ರಿಗೆ ಹಕ್ಕು ಯಾರು ಕೊಟ್ಟಿದ್ದಾರೆ ಹೇಳೋದಕ್ಕೆ? ನಾವು ಅದಕ್ಕೆ ಖಂಡಿಸ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯ ವೃತ್ತಿ ಪತ್ರಕರ್ತರ ಸಂಘದ ಪರವಾಗಿ ನಾವೆಲ್ಲ ಒಂದು ಮೆಮೊರಂಡಮ್ ಕೊಡ್ತಾಯಿದ್ದೀವಿ. ಆಲ್ರೆಡಿ ಈಗ ಎಲ್ಲ ಜಿಲ್ಲೆಯಲ್ಲೂ ಕೊಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾಯಿದ್ದೀವಿ. ನಮ್ಮ ಡಿಮ್ಯಾಂಡ್ ಇಷ್ಟೇ, ಅವರು ಕ್ಷಮಾಪಣೆ. ಪತ್ರಕರ್ತ ಸಹೋದರಿಯಾದಂಥ ರಾಧಾ ಹಿರೇಗೌಡರು ಏನು ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಾಸಕರಿದ್ದಾರಲ್ಲ ಆರ್.ವಿ. ದೇಶಪಾಂಡೆ ಅವರು ಅವ್ರನ್ನ ಒಂದು ಇಂಟರ್ವ್ಯೂ ಮಾಡ್ತಾರೆ. ಅವರು ಪಬ್ಲಿಕಲ್ಲಿ ಒಂದು ಇಂಟರ್ವ್ಯೂ ಕೇಳ್ತಾರೆ. ಸರ್, ನಮ್ಮ ಭಾಗಕ್ಕೆ ಇಲ್ಲಿ ಹಾಸ್ಪಿಟ್ಲ್ ಇಲ್ಲ, ಸರಿಯಾಗಿ ವ್ಯವಸ್ಥೆಗಳಿಲ್ಲ, ಎಲ್ಲ ಉಡುಪಿ ಮತ್ತು ಮ್ಯಾಂಗ್ಳೂರು ಮತ್ತು ಬಾಂಬೆಗೆ ಹೋಗ್ತಾರೆ ಅಂತ ಕೇಳ್ತಾರೆ. ಆವಾಗ ಅವ್ರೇನು ಮಾಡ್ತಾರೆ, ಬಹಿರಂಗವಾಗಿ ಒಂದು ಮಾತು ಹೇಳ್ತಾರೆ. ಅವರು ಆ ಒಂದು ಪತ್ರಕರ್ತ ಸಹೋದರಿಗೆ ನಿಮ್ಮ ಹೆರಿಗೆ ಆಗುವ ಸಂದರ್ಭದಲ್ಲಿ ಹಾಸ್ಪಿಟ್ಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆ ಮಾತು ಹೇಳೋಕ್ಕೆ ಅವ್ರು ಯಾರು? ಮಹಿಳೆಗೆ